ಆ? ಯಡಿಯೂರಪ್ಪನವರು ನಾನು ಅಣ್ಣ ತಮ್ಮಂದಿರಿದ್ದಂಗೆ. ರಾಜಕಾರಣ ಬೇರೆ, ಮುಂಚೆಯಿಂದಲೂ ಒಟ್ಟಿಗೆ ಇದ್ಕೊಂಡು ಬಂದವರು, ಒಟ್ಟಿಗೆ ಬಿಸ್ನೆಸ್ಸು ನಾವು ಮಾಡಿದವರು. ಆದರೆ ನನಗೆ ಆರೋಗ್ಯ ಸರಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಫೋನೂ ಮಾಡಿದ್ರು, ನಿನಗೆ ಆರೋಗ್ಯ ಹೆಂಗಿದೆಯಪ್ಪ ಅಂತ ವಿಚಾರಿಸ್ತೀನಿ. ಮೊನ್ನೆ ನನ್ನ ಹುಟ್ಟುಹಬ್ಬ ಆಯಿತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅವ್ರ ಮಗ MP ರಾಘವೇಂದ್ರ ಇಬ್ಬರು ಕೂಡ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಟ್ಟರು, ನನ್ನ ಅಭಿವೃದ್ಧಿಗೆ ಅಭಿನಂದನೆಗಳು ಸಲ್ಲಿಸಿ. ಇದು ವೈಯಕ್ತಿಕ ಸ್ನೇಹ. ಈ ಸ್ನೇಹಕ್ಕೂ ರಾಜಕಾರಣಕ್ಕೂ ಸಂಬಂಧ ಏನಿಲ್ಲ. ಯಾವ ಕಾರಣಕ್ಕೂ ಕೂಡ ಯಡಿಯೂರಪ್ಪನವರು ನನ್ನ ಹತ್ರ ರಾಜಕಾರಣದಲ್ಲಿ ಮಾತಾಡಿಲ್ಲ, ಮಾತಾಡೋಂಥ ಪರಿಸ್ಥಿತಿ ಸದ್ಯಕ್ಕೆ ಬರೋದಿಲ್ಲ. ಯಾವ ಕಾರಣಕ್ಕೂ ನಾನು ಕುತ್ತಿಗೆ ಕೊಯ್ದರೂ ಕೂಡ ಕಾಂಗ್ರೆಸ್ಗೂ ಬೇರೆ ಪಾರ್ಟಿಗೆ ಹೋಗಲ್ಲ. ನಾನು ಇವತ್ತಿಲ್ಲ ನಾಳೆ BJPಗೆ ಹೋಗನೆ, ಇವತ್ತು ಹೋಗಲ್ಲ. ಎಂಥ ಪರಿಸ್ಥಿತಿನಲ್ಲಿ ಈಗ ಬರೋದು, ಯಾಕೆ ನಾನು ಇಷ್ಟೇನ ಶುದ್ಧೀಕರಣ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀನಲ್ಲ, ಅದಾದಂಥ ಸಂದರ್ಭ ಯೋಚನೆ ಮಾಡ್ತೀನಿ. ಸದ್ಯಕ್ಕೆ BJPಗೆ ಹೋಗೋದಿಲ್ಲ. ಯಡಿಯೂರಪ್ಪನವರು ನಾನು ಅಣ್ಣ ತಮ್ಮಂದಿರಿದ್ದಂಗೆ. ರಾಜಕಾರಣ ಬೇರೆ, ಮುಂಚೆಯಿಂದಲೂ ಒಟ್ಟಿಗೆ ಇದ್ಕೊಂಡು ಬಂದವರು, ಒಟ್ಟಿಗೆ ಬಿಸ್ನೆಸ್ಸು ನಾವು ಮಾಡಿದವರು. ಆದರೆ ನನಗೆ ಆರೋಗ್ಯ ಸರಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಫೋನೂ ಮಾಡಿದ್ರು, ನಿನಗೆ ಆರೋಗ್ಯ ಹೆಂಗಿದೆಯಪ್ಪ ಅಂತ ವಿಚಾರಿಸ್ತೀನಿ. ಮೊನ್ನೆ ನನ್ನ ಹುಟ್ಟುಹಬ್ಬ ಆಯಿತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅವ್ರ ಮಗ MP ರಾಘವೇಂದ್ರ ಇಬ್ಬರು ಕೂಡ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಟ್ಟರು, ನನ್ನ ಅಭಿವೃದ್ಧಿಗೆ ಅಭಿನಂದನೆಗಳು ಸಲ್ಲಿಸಿ. ಇದು ವೈಯಕ್ತಿಕ ಸ್ನೇಹ. ಈ ಸ್ನೇಹಕ್ಕೂ ರಾಜಕಾರಣಕ್ಕೂ ಸಂಬಂಧ ಏನಿಲ್ಲ. ಯಾವ ಕಾರಣಕ್ಕೂ ಕೂಡ ಯಡಿಯೂರಪ್ಪನವರು ನನ್ನ ಹತ್ರ ರಾಜಕಾರಣದಲ್ಲಿ ಮಾತಾಡಿಲ್ಲ, ಮಾತಾಡೋಂಥ ಪರಿಸ್ಥಿತಿ ಸದ್ಯಕ್ಕೆ ಬರೋದಿಲ್ಲ. ಯಾವ ಕಾರಣಕ್ಕೂ ನಾನು ಕುತ್ತಿಗೆ ಕೊಯ್ದರೂ ಕೂಡ ಕಾಂಗ್ರೆಸ್ಗೂ ಬೇರೆ ಪಾರ್ಟಿಗೆ ಹೋಗಲ್ಲ. ನಾನು ಇವತ್ತಿಲ್ಲ ನಾಳೆ BJPಗೆ ಹೋಗನೆ, ಇವತ್ತು ಹೋಗಲ್ಲ. ಎಂಥ ಪರಿಸ್ಥಿತಿನಲ್ಲಿ ಈಗ ಬರೋದು, ಯಾಕೆ ನಾನು ಇಷ್ಟೇನ ಶುದ್ಧೀಕರಣ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀನಲ್ಲ, ಅದಾದಂಥ ಸಂದರ್ಭ ಯೋಚನೆ ಮಾಡ್ತೀನಿ. ಸದ್ಯಕ್ಕೆ BJPಗೆ ಹೋಗೋದಿಲ್ಲ. ಈಗ ಹೇಳಿದ್ನಲ್ರಿ 10 ಸರಿ, ನೀವು ಪತ್ರಕರ್ತರು ಹುಡುಗ ಕೇಳ್ದಂಗೆ ಕೇಳಿದ್ರೆ ಹೆಂಗಪ್ಪ? ಇಲ್ಲಿ ಹಿಂದುತ್ವ ಇಲ್ಲ, ಹಿಂದುತ್ವ ಇಲ್ಲ. ಇದು ಕುಟುಂಬದ ರಾಜಕಾರಣದ ಕೈಯಲ್ಲಿ ಇದೆ, ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ, ಸಾಮೂಹಿಕ ನೇತೃತ್ವ ಇಲ್ಲ. ಏನು ಭಾರತೀಯ ಜನತಾ ಪಾರ್ಟಿ ಅನೇಕ ವರ್ಷಗಳಿಂದ ಈ ಸಂಘಟನೆ ಬೆಳ್ಕೊಂಡ್ ಬಂದಿದೆ, ಆ ಸಂಘಟನೆ ಉದ್ದೇಶ ಇವತ್ತು ಈಡೇರ್ತಾ ಇಲ್ಲ. ಇದು ಈಡೇರಿಸೋದ್ರೆ ಶುದ್ಧೀಕರಣ. ಇದಾದ್ಮೇಲೆ ನಾನು ಆ ಕಡೆ ಹೋಗ್ತೀನಿ, ಅಲ್ಲಿ ತನಕ ಹೋಗಲ್ಲ. ಇಲ್ಲ, ಸಬ್ಜೆಕ್ಟ್ ಬೇರೆ. ಏನಪ್ಪ ಇನ್ನೇನ ನೋಡಿ, ಯಾವ ಅಮಾಯಕರು ಯಾರು ಬಲಿಯಾಗಿದ್ದಾರೆ? ಆಯ್ತಪ್ಪ, ಪ್ರಶ್ನೆ ಕೇಳಿದೆಲ್ಲ ಉತ್ತರ ಕೊಡ್ತೀನಿ, ಹೇಳು. ಯಾರೇ ಕೊಲೆ ಆದರೂ ಸೇರಿಸ್ದೆ ನಾನು, ಅದಕ್ಕೋಸ್ಕರ ಹೇಳ್ತಿರೋದು. ಆ ಸ್ಥಾನಕ್ಕೆ ತಕ್ಕಂತೆ ಗೌರವ ಕೊಡಿ ಅಂತ ಹೇಳಿದ್ದು. ಯಾರಿಗೆ ಈ ಪ್ರಶ್ನೆ ಕೇಳ್ಬೇಕು ನೀವು? ಆ ಪಕ್ಷದ ನಾಯಕರು ಕೇಳಿ, ನಾನೇನು BJPಲಿ ಇಲ್ಲ. ಈಗ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ನಾನು ಹೊರಗೆ ಬಂದಿರೋಂಥ ಉದ್ದೇಶವೇ ಅದು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದುತ್ವವಾದ ಮತ್ತೆ ಚಿಗುರಬೇಕು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದುತ್ವವಾದ ಹೋಗಿದೆ, ಒಂದು ಕಡೆ ಜಾತೀಯತೆ ಹೋಗ್ತಾ ಇದೆ ಅನ್ನೋಂಥ ಭಯ ಎಲ್ಲ ರಾಜ್ಯದ ಕಾರ್ಯಕರ್ತರಿಗಿದೆ. ಹಿಂದುತ್ವ ಉಳಿಬೇಕು, ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು, ಕುಟುಂಬದ ಹಿಡಿತದಲ್ಲಿದೆ, ಇದರಿಂದ ಹೊರಗಡೆ ಬರಬೇಕು, ಹೊಂದಾಣಿಕೆ ರಾಜಕಾರಣ ಇದೆ, ಇದರಿಂದ ಹೊರಗೆ ಬರಬೇಕು, ಸಾಮೂಹಿಕ ನೇತೃತ್ವ ಇಲ್ಲ, ಸಾಮೂಹಿಕ ನೇತೃತ್ವ ಬರಬೇಕು, ಈ ಶುದ್ಧೀಕರಣ ಆಗಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಹೊರ ಬಂದಿರೋದು. ಅದು ಆಗತ್ತೆ ಅನ್ನೋಂಥ ವಿಶ್ವಾಸ ಇದೆ. ಹೆಂಗಿದೆ ನೀವು ಕೇಳ್ಬೋದು, ಹೆಂಗೆ ಹೇಳಿ ವಿಶ್ವಾಸ ನಿಮಗಿದೆ ಅಂತ? ಇವತ್ತು ನಾನೇ ಮೊನ್ನೆ ಕಟ್ಟದ ಪಾರ್ಟಿ ಎಲ್ಲ ಇದು. ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಈ ಪಕ್ಷ ಅನೇಕರ ರಕ್ತವ ಬೆವರು ರೂಪದಲ್ಲಿ ಸುರಿಸಿ ತಪಸ್ ರೂಪದಲ್ಲಿ ಪಾರ್ಟಿ ಕಟ್ಟದಂಥ ಅನೇಕ ಹಿರಿಯರು ಕಟ್ಟಿರೋ ಪಾರ್ಟಿ ಇದು. ಇವತ್ತು ತಾತ್ಕಾಲಿಕವಾಗಿ ಹಿಂದುತ್ವದಿಂದ ದೂರ ಆಗಿರ್ಬೋದು, ಕುಟುಂಬದ ರಾಜಕಾರಣದಲ್ಲಿ ಇರ್ಬೋದು, ಇದ್ರದ್ದೆಲ್ಲ ಮುಕ್ತಿ ಆಗೇ ಆಗತ್ತೆ ವಿಶ್ವಾಸ ನನಗಿದೆ. ಇಟ್ ಟೇಕ್ಸ್ ಟೈಮ್ ಅಷ್ಟೇ.